ಆ್ಯಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಲವಿಂಗ್ ಪ್ರಭುದೇವ ಮೋರ್. ಏನಂತ ಗೊತ್ತಿಲ್ಲ, ಯಾಕಂದರೆ ನಮ್ಮಿಬ್ಬರು ನಾವು ಫಸ್ಟ್ ಟೈಮ್ ಮಾಡ್ದಂಗೆ ಅನಿಸಿಲ್ಲ. ನಾ ಇದು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಬೇಕಾದ್ರೆ, ಯಾಕಂದರೆ ಏನೋ ಒಂದು 10-15 ಸಿನಿಮಾ ಮಾಡಿದೀವೋ 20 ಸಿನಿಮಾ ಮಾಡಿದೀವೋ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಹೆಂಗೆ ರಿಯಾಕ್ಟ್ ಮಾಡ್ಬೇಕು. ನಾವು ಒಂದು ಸ್ಮಾಲ್ ರಿಯಾಕ್ಷನ್ ಇದೆ, ಹೇಳೋ ಅದೆಲ್ಲ ಒಂದು ಸ್ವಲ್ಪ ನಾವು ಭಾಳ ಎಂಜಾಯ್ ಮಾಡ್ಕೊಂಡು ಭಾಳ ಅದ್ಭುತ. ಯಾಕೆ ಅದರಲ್ಲಿ ಅವ್ರ ಕೈವಾಡ ಜಾಸ್ತಿ ಇದೆ, ಯಾಕಂದರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದು ಅದೆಲ್ಲ ಅಷ್ಟು ಅದ್ಭುತವಾಗಿದೆ. ಅಗೇನ್ ಪ್ರಿಯಾನಂದ್ ಇರ್ಬೋದು, ನಿಶ್ವಿಕಾ ನಾಯ್ಡು ಅವ್ರು ಇರ್ಬೋದು, ಆಮೇಲೆ ತನಿಕಾಳ್ ಭರಣಿ ಅವರು ಅಷ್ಟೇ ಭಾಳ ಅದ್ಭುತವಾಗಿ. ಆಮೇಲೆ ಶ್ರುತಿ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ವಿಲ್ ಫೀಲ್ ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆ ವಿಷಯ ಇದೆ. ಆ ವಿಷಯನ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅಗೇನ್ DOP ಅವರು ನಮ್ಮ ಸಂತೋಷ್ ಅವರು ಅಷ್ಟೇ ಭಾಳ, ಯಾಕಂದರೆ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಸರ್, ಓಕೆ ಫೈನ್ ಅವ್ರ ಟೈಮ್ ತಗೊಂಡು ಯಾತಕ್ಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ವೆನ್ ವಿ ಸಿ ದ ಮಾನಿಟರ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಗೋದು. ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಫಿಲಮ್. 2024 ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅಫ್ಕೋರ್ಸ್ ನಾವು ವೆಂಕಟೇಶ್ ಅವ್ರ ಪ್ರೊಡಕ್ಷನ್, ನಮ್ಮದ್ರಲ್ಲಿ ಯಾವುದ್ರಲ್ಲೂ ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದಲ್ಲೂ. ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಭಾಳ ಇಂಟ್ರೆಸ್ಟಿಂದ ಮಾಡಿದ್ವಿ. ಸೊ ಈ ಸಿನಿಮಾನು ಅಷ್ಟೇ ಇಂಟ್ರೆಸ್ಟಿಂದ ಮಾಡಿದ್ರಿಂದ 100% ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ಬರ ಒಂದು ಕಾಂಬಿನೇಷನ್ ನೋಡೋಕೆ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ. ಐ ಥಿಂಕ್ ದೇ ವಿಲ್ ಬಿ ಈಗಲಿ ವೈಟಿಂಗ್. ಫಸ್ಟ್ ಟೈಮ್ ಯೋಗರಾಜ್ ಭಟ್ ಅವ್ರ ಜೊತೆಲಿ. ಸೊ ಆಲ್ ದ ಬೆಸ್ಟ್ ಸರ್, ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್.